ಬಂಧುಗಳೇ, ಶ್ರೀಕೃಷ್ಣ ಪರಮಾತ್ಮನು ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಯಾರಾದರೂ ಏನಾದರೂ ತಪ್ಪಾಗಿ ಮಾತನಾಡಿದರೆ ನೊಂದುಕೊಳ್ಳಬೇಡಿ. ಯಾಕಂತ ಹೇಳಿದ್ರೆ ಅವರವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ನಿಮ್ಮನ್ನು ಅರ್ಥ ಮಾಡಿಕೊಂಡಿರುತ್ತಾರೆ. ಹಾಗಾದರೆ ಅದರಲ್ಲಿ ನಿಮ್ಮದೇನು ತಪ್ಪಿಲ್ಲ. ನೋಡಿ, ಎಂಥ ಒಳ್ಳೆಯ ಸಂದೇಶ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಸಂದೇಶವನ್ನು ಬಿಟ್ಟು ಯಾರಾದರೂ ಏನಾದರೂ ಹೇಳಿಬಿಟ್ಟರೆ ಸಾಕು, ಆಕಾಶನೇ ತಲೆ ಮೇಲೆ ಬಂದು ಬಿದ್ದು ಬಿಟ್ಟಿದೆ, ಅಯ್ಯೋ ನನ್ನ ಜೀವನ ಮುಗಿದೇ ಹೋಯಿತು. ಬೇಡ ಬಂಧುಗಳೇ, ಯಾರನ್ನು ನಂಬಿ ನೀವು ಬಂದಿಲ್ಲ. ಇದು ನಿಮ್ಮ ಬದುಕು, ಇದು ನಿಮ್ಮ ಕನಸು. ಇಲ್ಲಿ ನೀವೇ ದಡ ಸೇರಬೇಕು. ನಿಮ್ಮ ಬದುಕನ್ನು ನೀವೇ ಕಟ್ಟಿಕೊಳ್ಳಬೇಕು. ಒಂದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಇಲ್ಲಿ ನಿಮ್ಮನ್ನು ಕೆಡವಲು ಸಿದ್ಧರಿದ್ದಾರೆ. ಇದು ಕಲಿಯುಗ. ಕಲಿಯುಗದಲ್ಲಿ ಏನು ಬೇಕಾದರೂ ಆಗಬಹುದು. ನಿಮ್ಮನ್ನು ತುಳಿದು ಕಿತ್ತು ತಿನ್ನೋ ಜನ ಸಿಕ್ಕಾಪಟ್ಟಿ ಜನ ಇದ್ದಾರೆ. ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಬದುಕನ್ನು ನೀವೇ ರೂಪಿಸಿಕೊಳ್ಳಿ. ನಿಮ್ಮ ಬದುಕನ್ನು ನೀವೇ ಹಸನ್ಮುಖಿಯಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.